ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಹೆಂಗ್ ಪುಂಗ್ಲಿ ಸೂಲೆಬೀಲಿ ಚಕ್ರವರ್ತಿ. ಕೇಳಿಸ್ಕೊಡು ಹುಚ್ಚ, ಕೇಳಿಸ್ಕೊ. ನರೇಂದ್ರ ಮೋದಿಯವರು ಆಡಳಿತಕ್ಕೆ ಬಂದು 10-12 ವರ್ಷ ಆಯಿತು. ಇವತ್ತಿಗೂ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿ ಇಲ್ಲ, ಒಂದು ಪ್ರಕರಣ ದಾಖಲಾಗಿಲ್ಲ ಅಂತ ಹೇಳ್ತಾರೆ. ನಾ ಕೇಳ್ತೀನಿ, ನಿಮ್ಮ ನರೇಂದ್ರ ಮೋದಿಯವರಿಗೆ ಮೊದಲು ಪ್ರೆಸ್ ಮೀಟಿಗೆ ಬಾ ಅನ್ನು, ಸಾವಿರಾರು ಕೇಸ್ಗಳು ಅವ್ರ ಮೇಲೆ ಬೀಳ್ತು. ಆ ತಾಕತ್ತು ನಿಮ್ಮ ಮೋದಿಗೂ ಇಲ್ಲ, ನಿಮ್ಮಂಥ ಬಂಡಖೋರರಿಗೂ ಇಲ್ಲ. ಅದೇ ಥರ ಯೋಗಿ ಆದಿತ್ಯನಾಥ್ ಕಾನೂನು ಕೈ ತಗೊಂಡು ನಕಲಿ ಎನ್ಕೌಂಟ್ರ್ ಮಾಡಿದಂಥ ಯೋಗಿ ಆದಿತ್ಯನಾಥನ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕರ್ಮ ಬಿಡಂಗಿಲ್ಲ. ಯಾವತ್ತು ಕರ್ಮ ಯಾರಿಗೂ ಬಿಡಂಗಿಲ್ಲ, ನನಗೂ ಬಿಡಂಗಿಲ್ಲ, ನಿನಗೂ ಬಿಡಂಗಿಲ್ಲ. ಅದೇ ಥರ ನಿಮ್ಮ RSS ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕಿ ಇಲ್ಲ ಅನ್ನಂಥ RSSಗೆ ಕಪ್ಪು ಚುಕ್ಕಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ RSSನವರು ಪ್ರಿಯಾಂಕಾ ಖರ್ಗೆಗೆ ಉತ್ತರ ಕೊಡಬೇಕು. ಇಲ್ಲ ಅಂದರೆ ಅದು ಒಂದು ರೆಡ್ ಕಾರ್ನರ್ ಆಗುತ್ತೆ. ಹೆಂಗೆ ನಮ್ಮ ದೇಶಕ್ಕೆ, ದೇಶದ ಹಕ್ಕಿಗೆ, ಪ್ರಜೆಗಳ ಹಕ್ಕಿಗೆ, ಈ ದೇಶದ ಮಣ್ಣಿಗೆ ಯಾರು ದ್ರೋಹ ಮಾಡ್ತಾರೆ ಅವ್ರಿಗೆಲ್ಲ ರೆಡ್ ಕಾರ್ನರ್ ಅಂತ ಅದಕ್ಕೂ ಒಂದು ಇತಿಹಾಸ ಇದೆ. ಅದು ಆಗ್ಬೋದು. ಯಾಕಂದರೆ ಲೆಕ್ಕಕ್ಕಿಲ್ಲದಂಥ ವಸ್ತುಗಳು ಸಾಮಾನ್ಯರಿಗೆ ವೇಸ್ಟ್. ಯಾಕಂದರೆ 500-1000 ನೋಟ್ ಇದ್ವು, ಅವು ಈಗ ಬಳಕೆ ಮಾಡೋಕ್ಕಾಗತ್ತಾ? ವೇಸ್ಟ್ ಆದವು. ಹಂಗೆ ಯಾವುದು ಸಂವಿಧಾನಕ್ಕೆ ಹೊಂದಾಣಿಕೆ ಇಲ್ಲದು ಎಲ್ಲ ವೇಸ್ಟ್. ಅವು ವೇಸ್ಟ್ನ ಪಾಸ್ಟ್ ಮಾಡೋಕ್ಕೆ ಹೋದರೆ ಬ್ಲಾಸ್ಟ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಕೆಲವೊಂದು ತಿಕಾ ಉರಿಸ್ಕೊಳ್ಳೋ ಪುಡಾರಿಗಳಿಗೆ ಸಿಗ್ಲಿ ಬಶ್ಯಾ ಕೇಳೋದಿಷ್ಟೇ, ನಿಮ್ಮ ಅಪ್ಪಗಳಿಗೆ ನೀವು ಹುಟ್ಟಿದ್ದ ನನ್ನ ಮಕ್ಕಳಾದರೆ ನನ್ನ ಎದುರುಗಡೆ ಬಂದು ನಿಂತು ಪ್ರಶ್ನೆ ಹಾಕ್ರಿ, ಅದಕ್ಕೆ ಸರಳವಾಗಿ ಉತ್ತರ ಕೊಡ್ತೀನಿ. ಗಾಂಡುಗಳ ಥರ ಹಿಂದೆ ಮಾತಾಡೋದು ಬಿಡ್ರಿ. ಯಾವತ್ತು ಕಾನೂನು ಕೈ ತಗೊಂಡವನು ಯಾವತ್ತೂ ಅವನ ಕರ್ಮ ಬಿಡಂಗಿಲ್ಲ. ನೀವು ಕಾನೂನು ಕೈ ತಗೊಳ್ಳೋ ಮಕ್ಕಳಂದು ಗೊತ್ತಿದ್ದು ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಯಾವುದು ನೋಡಿಲ್ಲ, ಯಾವುದು ಅನುಭವಿಸಿಲ್ಲ. ಈ ಸಿಗ್ಲಿ ಬಶ್ಯಾ ಎಲ್ಲ ನೋಡಿದ್ದನ್ನು ಅನುಭವಿಸಿದ್ದಾನೆ. ಇದ್ದಂಗೆ ಹೇಳಿದ್ರೆ ನಿಮ್ಮ ತಿಕ್ಕಕ್ಕೆ ಯಾಕೆ ಉರಿ ಬರುತ್ತೋ ನನ್ನ ಮಕ್ಕಳ? ಉರಿಸ್ಕೊಳ್ರಿ, ಬೇಕಾದಷ್ಟು ಇನ್ನು ಮುಂದೆ ಉರಿಸ್ಕೊಂತನೇ ಹೋಗ್ಬೇಕು. ಕೊನೆಗೆ 6ರಿಂದಾಗ ನಾವ ತುಳಿದಾಡಿ ಅಡ್ಡಾಡಬೇಕು. ಇದು ಜಾಗೃತಿ ಸಿಗ್ಲಿ ಬಶ್ಯಾ ಅಂತ.